ಫಲ ಇರೋದ್ರನ್ನ ಕೇಳಿದ್ರೆ ಫಲ ಇರೋದು ಕೊಡ್ತೀವಿ. ಮರಿಗಳು ಕೇಳಿ ಸಾಕಾಣಿಕೆಗೆ ಮರಿಗಳು ಕೊಡ್ತೀವಿ. ವಾತ ಇದ್ರೆ ಸೈಜ್ ಇದ್ರೆ ನೋಡಿ ವಾತಗಳಿದೆ ಇಲ್ಲಿ 32 kg ವರೆಗೂ ಬರ್ತಾವೆ. ಆಲ್ಮೋಸ್ಟ್ ಎಣ್ಣೆ ಜಾಸ್ತಿ ನಮ್ಮ ಹತ್ರ ಇರೋದು. ಕೆಲವು 3 ಮರಿ ಹಾಕೋದು ಇದೆ. ಪ್ಯೂರ್ ನಾಟಿ ಇದು. ಈ ಮೇಕೆಗೆ ಡಿಮ್ಯಾಂಡ್ ಜಾಸ್ತಿ. ನಾವು ಉಂಡೆ ಲೆಕ್ಕ ಕೊಡೋದು, ಲೈವ್ ವೇಟ್ ಜಾಸ್ತಿ ಕೊಡಲ್ಲ ನಾವು. ಈ ಹಬ್ಬ ಕೊಡಿಯೋಂಥವ್ರು, ದೇವ್ರ ಗುಡಿಯವರು, ಕರ್ನಾರೆ ಮಾಡೋಂಥವ್ರು. ನಾಟಿ ಮೇಕೆಗಳು ಇಂಥದ್ದು ತಿನ್ನಲ್ಲ ಅಂತ ಏನು ಹೇಳಂಗಿಲ್ಲ, ಎಲ್ಲಾ ತರದ್ದು ತಿಂತೇವೆ. 1-2 ಬಂದು ಕೇಳಿದ್ರು ಕೊಡ್ತೀವಿ. 600-700 ರೂಪಾಯಿ ಕಡಿಮೆ ಮಟನ್ ಎಲ್ಲೂ ಇಲ್ಲ. ಈಗ ನಾಗಮಂಗಲ ತಾಲೂಕು, ಬಿಂಡೇನಹಳ್ಳಿ, ದೇವಲಾಪುರ ಹೋಬಳಿ, ಮಂಡ್ಯ ಡಿಸ್ಟಿಕ್ಕು. ನಾವು ಸುಮಾರು ಏನು ನಾಟಿ ಕೋಳಿ ಸ್ಟಾರ್ಟ್ ಮಾಡಿದ್ದಾವಿಂದನೂ ಇದು ಗೋಟ್ ಫಾರಮ್ ಇದೆ ನಮ್ಮದು. ಫಲ ಇರೋದ್ರನ್ನ ಕೇಳಿದ್ರೆ ಫಲ ಇರೋದು ಕೊಡ್ತೀವಿ. ಮರಿಗಳು ಕೇಳಿ ಸಾಕಾಣಿಕೆಗೆ ಮರಿಗಳು ಕೊಡ್ತೀವಿ. ವಾತ ಇದ್ರೆ ಸೈಜ್ ಇದ್ರೆ ನೋಡಿ ವಾತಗಳಿದೆ ಇಲ್ಲಿ ನೋಡಿ, 4 ವಾತಗಳಿದೆ. ಇದು ಇವೆಲ್ಲ ಒಂದು 30 kg ಬರ್ತಾವೆ. ವಾತ 30-32 kg ವರೆಗೂ ಬರ್ತಾವೆ. ವಾತಗಳು ಕೇಳಿದ್ರೆ ಕಟಿಂಗೋಸ್ಕರ ಕೆಲವರು ದೇವ್ರ ಹೊಡಿಯೋರು ನೋಡಿ ಅಲ್ಲಿದ್ದಾವೆ ನೋಡಿ. ಇವೆಲ್ಲ ದೇವ್ರುಗಳು ಹೊಡಿಯೋಂಥವು. ಇವನ್ನೆಲ್ಲ ಕೇಳ್ತಾರೆ, ಇವನು ಕೊಡ್ತೀವಿ. ಮತ್ತು ಫಲ ಇರೋವು 2 ಮರಿ 3 ಮರಿ ಹಾಕುವಂಥವು ಮೇಕೆಗಳಿರುತ್ತೆ ನಮ್ಮ ಹತ್ರ. ನಮ್ಮ ಹತ್ರ ಗಂಡು ಇಷ್ಟಕ್ಕೆಲ್ಲ 1-2 ಬಿಟ್ಕೊಳ್ತೀವಿ ಅಷ್ಟೇ. ಅವಕ್ಕೆಲ್ಲ ಇದು ಮಾಡಿರ್ತೀವಿ. ಒಂದು ಬಿಟ್ಕೊಂಡಿರ್ತೀವಿ ಬಿತ್ತನೆಗೆ ಅಂತ, ಒಂದೇ ಒಂದು ಬಿಟ್ಕೊಳ್ತೀವಿ ಅಷ್ಟೇ. ಉಳ್ದವೆಲ್ಲ ಆಲ್ಮೋಸ್ಟ್ ಎಣ್ಣೆ ಜಾಸ್ತಿ ನಮ್ಮ ಹತ್ರ ಇರೋದು. ಮರಿಗಳು ಬಂದು ಪ್ಯೂರ್ ನಾಟಿ ಇದು. ಪ್ಯೂರ್ ನಾಟಿ ಇದು ಮಂಡ್ಯ ನಾಟಿ ಇದು. ಪಕ್ಕ ನಾಟಿ ಇದು. ಗ್ರೋತ್ ಬರಲ್ಲ ಜಲ್ದಿ ಇದು. ಇದೆಲ್ಲ ನಾಟಿ ಅಂತ ಪಕ್ಕ ಗೊತ್ತಾಗುತ್ತೆ, ನೋಡಿದವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದು ಪ್ಯೂರ್ ನಾಟಿ ಅಂತ ಗೊತ್ತಾಗ್ಬಿಡುತ್ತೆ. ಇದು ಪ್ಯೂರ್ ನಾಟಿನೇ. ಮಂಡ್ಯ ಭಾಗ, ನಮ್ಮ ನಾಗಮಂಗಲ ಎಲ್ಲ ಕಡೆಯವರು ಇದನ್ನೇ ಜಾಸ್ತಿ. ಮೇಕೆಗೆ ಡಿಮ್ಯಾಂಡ್ ಜಾಸ್ತಿ. ಈ ಮೇಕೆಗೆ ಡಿಮ್ಯಾಂಡ್ ಜಾಸ್ತಿ. ಇದನ್ನೇನು ಮಾಡ್ತೀವಿ ಈಗ ನೋಡಿ, ಆ ಮರಿಗಳ 2.5-3 ತಿಂಗಳ ಮರಿಗಳನ್ನ ಹಾಲು ಕುಡಿತಿದ್ದಂಗೆ ಬಂದು ಸಾಕಾಣಿಕೆಗೆ ಬಂದು ಒಂದು ರೇಟ್ ಕೊಡ್ತೀವಿ. ಈ ದೊಡ್ಡವಿರೋವು, ತುಂಬ ದೊಡ್ಡವಿರೋವು 2 ವರ್ಷ ಆಗಿರೋವಂಥವು 30-32 kg ಇರೋವಂಥ ಒಂದು ರೇಟ್ ಕೊಡ್ತೀವಿ. ಫಲ ಇರೋವು 2 ಮರಿ 3 ಮರಿ ಹಾಕೋವು ತುಂಬ ದೆನೆಯಾಗಿರೋವಂಥವನ್ನೇ ಮೇಕೆಗಳು ಮಾರಾಟ ಮಾಡ್ತೀವಿ. ಈ ಥರ 2-3 ಥರ ರೇಟಲ್ಲಿ ಕೊಡ್ತೀವಿ. ಲೈವ್ ವೇಟ್ ಏನು ಪ್ರೈಸ್ ಇದೆ ಸರ್? ಲೈವ್ ವೇಟೇ ಕೊಡೋದು. ಲೈವ್ ವೇಟ್ ಅಂತಂದರೆ ನಾವು ಉಂಡೆ ಲೆಕ್ಕ ಕೊಡೋದು. ಲೈವ್ ವೇಟ್ ಜಾಸ್ತಿ ಕೊಡಲ್ಲ ನಾವು. ಉಂಡೆ ಏನಿರುತ್ತೆ ಉಂಡೆ ಲೆಕ್ಕದಲ್ಲೇ ಮಾರೋದು. ಲೈವ್ ವೇಟ್ ಕೊಡಲ್ಲ ನಾವು. ಈಗ ನೋಡಿ, ಇದೊಂದು ಮರಿ ಇರುತ್ತೆ ಅಂತ ಇಟ್ಕೊಳ್ಳಿ. ಈ ಮರಿ ಕೇಳ್ತಾರೆ, ಇದಕ್ಕೊಂದು ರೇಟ್ಗೆ ನೋಡಿ. ಅದು ಆಲ್ರೆಡಿ ಇದೊಂದು ಓದ್ತಾ ಇದೆಯಲ್ಲ, ಇದು ಯಾರು 7,500 ಕೇಳಿದ್ರು ಮೊನ್ನೆ. ಅವರೇನೋ ಬಂದಿಲ್ಲ, ಬರ್ತೀನಿ ಟೈಮ್ ಇಲ್ಲ ಅಂದ್ಕೊಂಡು ಹೋಗಿದ್ದಾರೆ. 2 ಏನೋ ಕೇಳಿದ್ದಾರೆ. ಕೆಜಿ ಲೆಕ್ಕದಲ್ಲಿ ಕೊಡಲ್ಲ, ಕೆಜಿ ಉಂಡೆ ಲೆಕ್ಕನೇ ಕೊಡೋದು. ಹೌದು. ಸಾಕ ಮರಿಗಳಿಗೆ ಕೆಜಿ ಲೆಕ್ಕ ಕೊಟ್ಟರೆ ವರ್ಕೌಟ್ ಆಗಲ್ಲ. ಯಾವತ್ತಿದ್ರು ನಾವು 2.5-3 ತಿಂಗಳು ಹಾಲು ಕುಡಿದಿರ್ತೇವೆ, ಆ ರೇಟಲ್ಲೇ ಮಾರ್ತೀವಿ. ತುಂಬ ದೊಡ್ಡವಿದ್ದವು ಬಿಟ್ಕೊಂಡಿದ್ದಾವೆ, ಏನಾಗ್ತದೆ ಆ ಟೈಮ್ ಮಾರಿಲ್ಲ ಅಂದವು ದೊಡ್ಡವನ್ನ ಈ ಹಬ್ಬ ಕೊಡಿಯೋಂಥವ್ರು, ದೇವ್ರ ಗುಡಿಯವರು, ಕರ್ನಾರೆ ಮಾಡೋಂಥವ್ರು, ಅವ್ರು ಅದನ್ನೇ ಕುಯ್ಬೇಕು ಅನ್ನೋರು ಕೆಲವ್ರು ಇರ್ತಾರೆ. ಅಂಥವ್ರು ಬಂದು ಒಳ್ಳೆ ರೇಟ್ ಕೊಟ್ಟು ತೊಗೊಂಡೋಗ್ತಾರೆ. ಉಂಡೆ ಲೆಕ್ಕದಲ್ಲೇ ಮಾರಾಟ ಮಾಡ್ತೀವಿ ನಾವು, ಕೆಜಿ ಲೆಕ್ಕ ಕೊಡಲ್ಲ. ಇಲ್ಲಿ ಶೆಡ್ಡಲ್ಲೇ ಇರ್ತಾವ, ಇಲ್ಲ ಹೊರಗಡೆನೇ ಬಿಟ್ಟು ಮೇಯಿಸ್ತೀವಿ? ನಾವು ಹೊರಗಡೆ ಬಿಡ್ತೀವಿ. ಈಗ ನೋಡಿ, ಈಗ ಆಲ್ರೆಡಿ ಬಿಡ್ತಾರೆ. ಈಗ ನೀವು ನೋಡಿ ವಿಡಿಯೋ ಮಾಡ್ಕೊಳ್ಳಿ. ಅದು ಈಗ ಬಿಡಕ್ಕೆ ಕಾಯ್ತಾ ಇದಾರೆ ಅವರು. ಈಗ ಬಿಟ್ಟರೆ ಆಚೆಗೆ ಹೋಗ್ತಾ ಮೇಯಕ್ಕೆ. ಒಳಗಡೆ ಇರಲ್ಲ ಯಾವಾಗಲೂ. ಈ ಒಳಗಡೆ ಫುಡ್ ಎಲ್ಲ ಹಾಕೋದು ಅವಕ್ಕೆ, ಮೇಯ್ಬೇಕಲ್ಲ. ಹೊರಗಡೆ ಮೇಯ್ಬೇಕು. ಎಲ್ಲ ಸೊಪ್ಪುಗಳು ಸಿಗುತ್ತೆ ಅವಕ್ಕೆ, ಹೊರಗಡೆ ಮೇಯ್ತಾವೆ ಇವು. ನಾವು ಒಳಗಡೆ ಏನಿದ್ರು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡೋಕ್ಕಾಗೋದು. ಹೊರಗಡೆ ಆಚೆ ಬಿಡ್ತೀವಿ. ಆಚೆ ಜಾಗ ಇದೆ ಇಲ್ಲ ನಮಗೆಲ್ಲ, ಮೇಯಿಸ್ಕೊಂಡು ಬರ್ತಾರೆ. ಯಾವ ಗಿಡನೂ ಬಿಡಲ್ಲ ಇವು, ತಿಂತಾ ಇರ್ತವೆ. ಮೇಕೆಗಳು ಮಾತ್ರ. ಕುರಿ ಆ ಥರ ಅಲ್ಲ. ಕುರಿಗೂ ಇವಕ್ಕೂ ಡಿಫ್ರೆಂಟ್ ಇದೆ. ಫುಡ್ಡಲ್ಲಿ ಎಲ್ಲ ಥರದ್ದು ಸೊಪ್ಪು ತಿಂತವೆ. ಈ ಬಾಳೆ ಎಲೆ ಹಾಕಿ ತಿಂತವೆ. ಯಾವುದನ್ನು ಎಲ್ಲ ಸೊಪ್ಪು ಕಡ್ಡಿಗಳು. ನಾಟಿ ಮೇಕೆಗಳು ಇಂಥದ್ದು ತಿನ್ನಲ್ಲ ಅಂತ ಏನು ಹೇಳಂಗಿಲ್ಲ, ಎಲ್ಲ ಥರದ್ದು ತಿಂತವೆ. ನೀವು ಕೈ ತಿಂಡಿ ಅದ್ರ ಜೊತೆ ಏನಾದ್ರು ಕೊಡ್ತೀವಿ? ಕೈ ತಿಂಡಿ ಸ್ವಲ್ಪ ಕೊಡ್ತೀವಿ. ಯಾಕೆಂದರೆ ಮರಿಗಳಿಗೆ ಹಾಲು ಆಗಬೇಕಲ್ಲ, ಹಂಗಾಗಿ ಮುಸ್ಕಿನ ಜೋಳ ನುಚ್ಚುಗಳು ಕೊಡ್ತೀವಿ ಅಷ್ಟೇ. ಕೈ ತಿಂಡಿ ಬೇರೆ ಇನ್ನೇನು ಕೊಡಲ್ಲ ಅವಕ್ಕೆ. ಮುಸ್ಕಿನ ಜೋಳ ನುಚ್ಚು ಮರಿಗಳು ಒಂದು ಕಡೆ ಇಡ್ತೀವಿ. ಈ ದೊಡ್ಡ ಮೇಕೆಗಳಿಗೆ ಹಾಲು ಆಗದೇ ಇರೋವಂಥವು, ಹಾಲು ಆಗಬೇಕಲ್ಲ ಮರಿಗಳಿಗೆ, ಅವಕ್ಕೆ ಮುಸ್ಕಿನ ಜೋಳ ನುಚ್ಚು ಕೊಡ್ತೀವಿ. ಈಗ ಯಾರ ತಗೊಳ್ತೀನಿ ಅನ್ನೋರು ಕೊಡ್ತೀರಾ ನೀವು? ಹಾಂ, ಕೊಡ್ತಾ ಇರ್ತೀವಿ. 1-2 ಬಂದು ಕೇಳೋರು ಕೊಡ್ತೀವಿ. ಏನೆಲ್ಲ ಪೂರ ತೊಗೋಬೇಕಂತೇನಿಲ್ಲ. ಒಂದೊಂದಕ್ಕೆ 2 ಸಾಕೋರು ಅವ್ರು ಬರ್ತಾ ಇರ್ತಾರೆ, ಕೊಡ್ತಾ ಇರ್ತೀವಿ. 600-700 ರೂಪಾಯಿ ಕಡಿಮೆ ಮಟನ್ ಎಲ್ಲೂ ಇಲ್ಲ. ಈಗ ನೆನ್ನೆ ಯಾರೋ ನಮ್ಮವರೇ ಫಂಕ್ಷನ್ ಮಾಡೋರು, ನೆನ್ನೆ ಇಲ್ಲೇ ಊರ ಕಡೆ, ಅವರೇ 620 ರೂಪಾಯಿ ತರಿಸಿದ್ದಾರೆ ಕೆಜಿ. 1 kg ಏನು ಅದರಲ್ಲಿ ಬೋಟಿ ವಿತ್ ತಲೆ ಮಟನ್ ಸೇರಿ 620 ರೂಪಾಯಿ ಕೆಜಿ ಲೆಕ್ಕದಲ್ಲಿ ತರಿಸಿದ್ದಾರೆ. ಅದು ಲೆಕ್ಕ ಹಾಕೊಂಡು ಹೋದಾಗ ಲೈವ್ ವೇಟ್ಗೆ ನಾವು ಇದು ಮಾಡಲ್ಲ. ನಾವು ಲೈವ್ ವೇಟ್ ನಾವು ಕೊಡೋದೇ ಇಲ್ಲ ಮರಿಗಳನ್ನ. ಲೈವ್ ವೇಟ್ ಕೊಟ್ಟರೆ ನಮ್ಗೆ ವರ್ಕೌಟ್ ಆಗಲ್ಲ ಅಂತ ಕೊಡಲ್ಲ ಅಷ್ಟೇ. ಆಮೇಲೆ ನಮ್ಮ ಹತ್ರ ಸೆಲೆಕ್ಟೆಡ್ ಆಡುಗಳೇ ಇರೋದು. ಇವು ತುಂಬ ಮುದಿಯಾಗಿರೋದು ಆ ಥರದ್ದೆಲ್ಲ ನಾವು ಇಟ್ಕೊಂಡಿಲ್ಲ. ಸಾಕೋರೆಲ್ಲ ಇಂಥವನ್ನ ಚಾಯ್ಸ್ ಮಾಡ್ತಾರೆ. ಅವಕ್ಕೆ ವಾತಗಳಿಗೆಲ್ಲ ಚಾಯ್ಸ್ ಮಾಡೇ ತೊಗೊಳೋದು. ಅವ್ರು ಏನು ಮಾಡ್ತಾರೆ, ನಮ್ಮ ಹತ್ರ ತೊಗೊಂಡೋಗಿ ದೊಡ್ಡದು ಮಾಡಿ ಮಾರ್ತಾರೆ ಅವರು.
ಬ್ರೀಡಿಂಗ್ ಪರ್ಪಸ್ ಹೋಗಿ ಮಾಡ್ತಾ ಇರೋದಂಥದ್ದು ಇಲ್ಲ ಕಟಿಂಗ್ ಪರ್ಪಸ್ಗೆ ಜಾಸ್ತಿ? ಇಲ್ಲ, ನಾವು ಬ್ರೀಡಿಂಗ್ ಪರ್ಪಸ್ಗೆ ಮಾಡ್ತಾ ಇರೋದು. ನಾವು ಕಟಿಂಗ್ ಪರ್ಪಸ್ಗೆ ಇದುವರೆಗೂ ನಾವು ಮಾಡೋದೇ ಇಲ್ಲ. ನಾವು ಬ್ರೀಡಿಂಗ್ ಪರ್ಪಸ್ಗೆ ಮಾಡ್ತಾ ಇರೋದು. ಪ್ರತಿಯೊಂದು ಬ್ರೀಡಿಂಗ್ ಪರ್ಪಸ್ಗೆ ಮಾಡ್ತಿರೋದು. ಈಗ ಬ್ರೀಡಿಂಗ್ ಪರ್ಪಸ್ ಅಂತ ಮಾಡ್ತೀವಿ ಅಂತ ನಾಟಿ ಮೇಕೆ ಎಷ್ಟು ಮರಿ ಹಾಕುತ್ತೆ? 2 ಮರಿ ಹಾಕುತ್ತೆ. ನಮ್ಮ ಹತ್ರ ಇರೋದು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು, ಈಗ ಇದು ಒಂದೊಂದು ಮಣ್ಕ ಅಂತಿರೋದು 1 ಮರಿ ಹಾಕುತ್ತೆ. 2ನೇ ಬ್ಯಾಚ್ಗೆ 2 ಮರಿ ಹಾಕುತ್ತೆ. 2ನೇ ಸೋಲಕ್ಕೆ 2 ಹಾಕುತ್ತೆ. ಫಸ್ಟ್ ಸೋಲ್ ಆದರೆ 1 ಹಾಕುತ್ತೆ. ಅದೇನೋ 1 ಹಾಕೋರಿ ಏನು ತಪ್ಪೇನಾಗಲ್ಲ. ಅದರಲ್ಲಿ ಮರಿ ಒಳ್ಳೆ ಡೆವಲಪ್ ಆಗ್ತವೆ. ಒಂದೇ ಹಾಲು ಚೆನ್ನಾಗಿರ್ತವೆ, ಅವಕ್ಕೆ ಡೆವಲಪ್ ಆಗುತ್ತೆ. ಆಮೇಲೆ ನಾವು ಆದಷ್ಟು ಅವ್ರು ಯಾವ್ದು ಕೇಳ್ತಾರೆ ಅದನ್ನು ಕೊಡ್ತೀವಿ. 2 ಮರಿದು ಬೇಕಂದ್ರೆ 2 ಮರಿದೇ ಕೊಡ್ತೀವಿ. ಕೆಲವು 3 ಮರಿ ಹಾಕೋದು ಇದೆ. 3 ಮರಿದು ಕೇಳೋದು 3 ಮರಿ ಹಾಕ್ತವೆ. 3 ಮರಿ ಹಾಕೋದು 2ಕ್ಕೆ 3 ಆಗ್ತವೆ ಕೆಲವು. ಈಗ ನೋಡಿ 2ನೇ ಸೂಲ್ಗೆನೆ 3 ಹಾಕ್ತೀನಿ. ನೆನ್ನೆ ಮರಿಗಳು ಇದೆ, ಹಾಕಿರೋ ಮರಿಗಳು ಇದ್ದಾವೆ. ಒಂದು 3 ಮರಿ ಹಾಕಿದೆ ನೆನ್ನೆ ಮೊನ್ನೆ. ಒಂದೇ 3 ದಿವಸದಲ್ಲಿ ಒಂದು 3 ಮರಿ ಹಾಕಿದ್ದಾವೆ. ಸಾಮಾನ್ಯವಾಗಿ ನಾಟಿ ಮೇಕೆಗಳು 2 ಅಂತೂ 100% ಆಗ್ತವೆ. ರೇರು 1 ಹಾಕೋದು ರೇರು. ಅದು ಏನೋ ಫಸ್ಟ್ ಟೈಮ್ ಹಾಕೋದು 1 ಹಾಕುತ್ತೆ. 2ನೇ ಸೂಲ್ಗೆಲ್ಲ 2 ಹಾಕೋದು ಹಾಕುತ್ತೆ, 3 ಹಾಕೋದು ಹಾಕುತ್ತೆ. ಹೇಳ್ಬೇಕಂದ್ರೆ 2 ಹಾಕಿದ್ರೆ ಚೆನ್ನಾಗಿರ್ತವೆ ಮರಿಗಳು, ಹೆಲ್ತಿಯಾಗಿರ್ತವೆ. 5ರಿಂದ 6 ಸೋಲ್ವರೆಗೂ ಇಟ್ಕೋಬೋದೇನು ತೊಂದರೆ ಇಲ್ಲ. 5 ಸೋಲು 6 ಸೋಲು. ಆಮೇಲೆ ಕೆಲವರೆಲ್ಲ ಇಟ್ಕೊಳ್ಳೋರು 8 ಸೋಲ್ವರೆಗೂ ಇಟ್ಕೊಂತಾರೆ. ಹೆಲ್ತಿ ಇದ್ದಂಗೆ, ಚೆನ್ನಾಗಿದ್ದಂಗೆ. ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಹೇಗೆ ನಡೀತಿದೆ ಸರ್ ನಿಮ್ಮದು? ಚೆನ್ನಾಗಿ ನಡೀತಾ ಇದೆ. ನಮ್ಮದು ಕೋಳಿದು ನಡೀತಾ ಇದೆ, ಇದು ಮೇಕೆದು ಮೇಕೆದು ಮಾಡ್ತಾ ಇದೀವಲ್ಲ. ಪ್ಲಸ್ ಅದನ್ನು ಮೆರೆಹುಳ ಜಲ ಗೊಬ್ಬರ ಎಲ್ಲ ಮಾಡ್ತಾ ಇದೀವಿ. ಪ್ರತಿಯೊಂದು ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಮ್ಮ ರೈತರು ನಾವು ಇಷ್ಟಪಟ್ಟು ಬಂದು ನಮ್ಮ ಮರಿಗಳು ಬೇಕು ನೋಡಬೇಕು ಅಂದರೆ ರೆಸ್ಪಾನ್ಸ್ ಅವರು ತೋರಿಸ್ತೀವಿ. ಬಂದು ನೋಡ್ಕೊಂಡು ತೊಗೊಂಡೋಗ್ಬೋದು ಅವರು.